ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಬಹಳ ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರಿಂದ ಸೋಮಣ್ಣವ್ರು ಗೆದ್ದಿದ್ದಾರೆ. ಜೊತೆಗೆ ಕಳೆದ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 12 ಸ್ಥಾನಗಳನ್ನು ಜಾತ್ಯತೀತ ಜನತಾದಳದ ಬೆಂಬಲದಿಂದ ಗೆದ್ದಿದೆ ಅಂತಕ್ಕಂಥದ್ದನ್ನ ಎರಡೂ ಪಕ್ಷದ ನಾಯಕರು ಈಗಾಗಲೇ ಒಪ್ಕೊಂಡಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ, ಇವತ್ತು ಪ್ರಬಲವಾದ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಹುಶಃ ಆಸೆ ಇರ್ತದೆ, ನಾನು ಕ್ಯಾಂಡಿಡೇಟು ಅಂತನ. ಆದರೆ ಅಂತಿಮ ತೀರ್ಮಾನ ವರಿಷ್ಠರು ಮಾಡ್ತಾರೆ. ವರಿಷ್ಠರ ತೀರ್ಮಾನಕ್ಕೆ ಎರಡೂ ಪಕ್ಷಗಳ ಮುಖಂಡರು ಬದ್ಧರಾಗಿರ್ಬೇಕಾಗ್ತದೆ. ಆ ಕೆಲಸ ಆಗ್ತದೆ, ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಈಗ ಇದು ಇಲ್ಲಿ ಕೇಳಿಲ್ಲ, ಇನ್ನೂ ಟೈಮ್ ಇದೆ. 2028 ಅಂದರೆ ಇವತ್ತು 26, ಇನ್ನೂ 2 ವರ್ಷದ ಮೇಲ್ಪಟ್ಟು ಚುನಾವಣೆ ಇದೆ. ಅವತ್ತಿನ ದಿವಸ ತೀರ್ಮಾನ ಆಗ್ತೈತೆ. ಹೇಳುದು ಈಗ ಹೇಳ್ತಾರೆ, ನನ್ನ ಹತ್ರ ಬಂದಾಗ ನಮ್ಮ ಜನ ಹೇಳ್ತಾರೆ, ಸರ್ ನೀವು ಕ್ಯಾಂಡಿಡೇಟ್ ಆಗ್ಬೇಕು ಸರ್ ಅಂತಾರೆ. ಅಂದ್ರೆ ಅಭಿಪ್ರಾಯಗಳು ಅವ್ರವ್ರು ಹೇಳ್ತಾರೆ. ಅವ್ರೇನೋ ಬರ್ತಾರ ಅಂತ ಕೇಳ್ತಾರೆ ಸರ್. ಅದು ನನ್ನ ಮಟ್ಟದ ತೀರ್ಮಾನ ಅಲ್ಲ. ಇಲ್ಲಿ ಕೇಳಿ, ಬಹುಶಃ ಅವರಿಬ್ರು ನಮ್ಮ ಪಕ್ಷಕ್ಕೆ ಬರೋದಿಲ್ಲ. ಅದು ಸ್ಪಷ್ಟವಾದಂತ ಒಂದು ವಿಚಾರ. ಈಗಾಗಲೇ ಅವರು ಸಮೃದ್ಧವಾದ ಹುಲ್ಲುಗಾವಲಿನಲ್ಲಿ ಈಗಾಗಲೇ ಇದ್ದಾರೆ. ಅಲ್ಲಿ ಒಳ್ಳೆ ಬೆಳೆ ಇದೆ, ಇದೇ ಐತೆ, ಒಳ್ಳೆ ಆಹಾರ ಇದೆ, ಅಲ್ಲಿ ಇದಿದ್ರೆ ಇಲ್ಲಿ ನಮ್ಮ ಪಕ್ಷಕ್ಕೆ ಅವರು ಇವರು ಬರೋದಿಲ್ಲ. ಅಧಿಕಾರ ಇರೋದ್ರಿಂದನೇ ಅವ್ರು ಅಲ್ಲೇ ಉಳ್ಕೋತಾರೆ. ಈ ರಾಜಕೀಯದ ಪರಿಸ್ಥಿತಿಗೆ ಹೇಳಕ್ ಬರೋದಿಲ್ಲ. ಬಟ್ ಈಗಂತೂ ಇವತ್ತಿನ ಪರಿಸ್ಥಿತಿಗೆ ಇವತ್ತೇನು ನಿಷ್ಠಾವಂತ ಜಾತ್ಯತೀತ ಜನತಾದಳದ ಕಾರ್ಯಕರ್ತರಿದ್ದಾರೆ, ಅವರಿಬ್ಬರು ವಾಪಸ್ ಬರೋದಕ್ಕೆ ಎಲ್ಲರದ್ದು ಕೂಡ ತೀವ್ರವಾದಂಥ ಒಂದು ವಿರೋಧ ಇದೆ. ಗೊತ್ತಾಯ್ತಲ್ಲ? ಯಾಕೆಂದ್ರೆ ಅವರೆಲ್ಲ ಬಂದರು, ನಮ್ಮ ಪಕ್ಷದಲ್ಲಿದ್ದು ನಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯ ಅಧಿಕಾರ ಮತ್ತು ಎಲ್ಲ ರೀತಿಯ ಸವಲತ್ತುಗಳನ್ನು ಅನುಭವಿಸಿ ಇವತ್ತು ಪಕ್ಷವನ್ನು ಬಿಟ್ಟು ಹೊರಗಡೆ ಹೋಗಿ ಕಾಂಗ್ರೆಸ್ನಲ್ಲಿ ಅಧಿಕಾರದಲ್ಲಿದ್ದಾರೆ. ಅವ್ರನ್ನ ಮತ್ತೆ ಕರ್ಕೊಳ್ತಕ್ಕಂಥ ಒಂದು ಪ್ರಶ್ನೆ ವರಿಷ್ಠರಿಗೆ ಬಿಟ್ಟಿರೋದು. ಯಾಕೆಂದ್ರೆ ನಾನು ಇವತ್ತು ಜನತಾದಳದ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ಹೇಳಿ ನಾಳೆ ಇದಕ್ಕಾಗದು ಬೇಡ, ಅದು ಅವರೇ ಬಿಟ್ಟಿದ್ದು. ಬಟ್ ನಮ್ದಂತೂ ಎಲ್ಲ ಅದಕ್ಕೆ ಸಹಮತ ಇಲ್ಲ.